ಸರ್ಕಾರದಲ್ಲಿ ಲೀಗಲ್ ಸೆಲ್ ಅಂತ ಒಂದಿದೆ ಸರ್. ನೀವು ಹೇಳ್ತಾ ಇದ್ದೀರಿ ಲೀಗಲ್ ಸೆಲ್ ಅಂತೀರಿ, ವಕೀಲರಲ್ಲಿ ಇರ್ತೀರಿ, ಅಲ್ಲಿ ಸರ್ಕಾರ ದುಡ್ಡು ಕೊಡ್ತೀರಿ. ಆ ಲೀಗಲ್ ಸೆಲ್ ಪಾಸ್ ಆಗ್ತಾನೆ ಹೇಗೆ ಸರ್? ಇಷ್ಟು ದೊಡ್ಡ ಯೂಸ್ ಅಮೌಂಟ್ ಒಂದು ಹಗರಣ ಈಚೆ ಬರ್ಲಿಕ್ಕೆ ಸಾಧ್ಯ ಅಂತೀರಿ ಸರ್? ನೋಡಿ, ಈ ಥರ ಎಷ್ಟೋ ಪ್ರಕರಣಗಳು ಏನು ಸಂಭವಿಸಿದೆ. ಯಾವುದೋ ಸರ್ಕಾರಿ ಜಮೀನಿಗೆ ದಾಖಲಾತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅದನ್ನು 50-50 ತೊಗೊಂಡಿದ್ದಾರೆ. ಅಲ್ಲಿ ಸದಸ್ಯರಾಗಿರೋರ್ಗೂ ಅದ್ರದ್ದೇನು ಅರಿವಿಗೆ ಬಂದಿರಲ್ಲ, ಆಗೋಗಿದೆ. ಯಾರು ಅದಕ್ಕೆ ರೆಸ್ಪಾನ್ಸಿಬಲ್, ಯಾರನ್ನ ಮಾಡಬೇಕು? ಅದರೊಳಗಡೆ ಯಾರು ಫೈಲನ್ನು ರೆಡಿ ಮಾಡ್ಕೊಂಬಂದ್ರಲ್ವ, ಹಾಗಾಗಿ ಆಳಕ್ಕೆ ಹೋಗಬೇಕಾಗುತ್ತೆ. ಕೆಳಗಡೆಯಿಂದ ಒಂದು ಕೇಸ್ ವರ್ಕರಿಂದಲೂ ಆಳಕ್ಕೆ ಹೋಗಬೇಕಾಗುತ್ತೆ. ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸೈಟನ್ನು ಸರೆಂಡರ್ ಮಾಡಿ ಅದೊಂದು ನ್ಯಾಯಾಂಗೀಯ ತನಿಖೆಗೆ ಅವ್ರು ಕೊಡ್ತು ಅಂತಂದರೆ, ಅಥವಾ CBIಗೆ ಕೊಡ್ತೀವಿ ಅಂತಂದರೆ CBIಗೆ ಕೊಡಲಿ, ನ್ಯಾಯಾಂಗೀಯ ಅಲ್ಲ ಕೊಟ್ಟರೆ ಕೊಡೋದ್ರಿಂದ ಮುಖಾಂತರವಾಗಿ ಅವರೇ ಒಂದು ಒಳ್ಳೆ ಮೇಲ್ಪಂಕ್ತಿನ ಹಾಕ್ಕೊಡ್ಬೋದು. ಈಗ ಕೊಟ್ಟಿರೋದು ಯಾರು? IAS ಅಧಿಕಾರಿಗಳು. ಅಲ್ಲಲ್ಲ, ಒಂದು ನಿಮಿಷ ನಾನು ಹೇಳ್ತಿರೋದು, ಅಲ್ಲ ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ನಾನು ಹೇಳ್ತಾ ಇರೋದು, ನಾನು ಮೊದಲು ಹೇಳಿದೆ, ಈಗ ಈಗ ನನ್ನ ಮೇಲೆ ಪ್ರಶ್ನೆ ಬಂದಿರಬೇಕಾದ್ರೆ ನಾನು ಅದನ್ನು ಸಮರ್ಥನೆ ಮಾಡಿಕೊಂಡು ಯಾವುದೋ ಒಂದು ತನಿಖೆಗೆ ಆದೇಶ ಮಾಡಿದೆ ಅಂತ ತಿಳ್ಕೊಳ್ಳಿ. ಅದರ ಅಧಿಕಾರಿಗಳು ಇದ್ದಾರೆ ಆ ಕಮಿಟಿ ಒಳಗಡೆ. ಹೆಂಗೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೇ ಕಟಕಟಗೆ ಬಂದು ನಿಂತಿರಬೇಕಾದ್ರೆ ಅವರೇ ನೇಮಕ ಮಾಡಿರುವಂಥ ಸಮಿತಿ ಅವರ ತಪ್ಪನ್ನು ಮೊದಲು ಒಪ್ಕೊಳ್ಳದಿದ್ದರೆ ಅವ್ರ ವಿರುದ್ಧ ಹೆಂಗೆ ತೀರ್ಪನ್ನು ಅಥವಾ ಒಂದು ವರದಿನ ಕೊಡಲಿಕ್ಕೆ ಸಾಧ್ಯವಾಗುತ್ತೆ? ನಾನು ಅದಕ್ಕೆ ಹೇಳ್ತಿದ್ದೀನಿ, ಸಂತೋಷ್ ಹೆಗಡೆ, ಎನ್ ಕುಮಾರ್ ಇಂತಹ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳಿತ್ತು ಅಂತ ಹೇಳಿದರೆ ಅವರು ಯಾರಿಗೂ ಲೆಕ್ಕಿಸಲ್ಲ, ನ್ಯಾಯಯುತವಾಗಿ ಅವರು ವರದಿಯನ್ನು ಕೊಡ್ತಾರೆ ಅಂತ ಕ್ಯಾಲಿಬರ್ ಇರೋರನ್ನ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಈ ವಿಷಯದಲ್ಲಿ ಫಸ್ಟ್ ಸಿದ್ದರಾಮಯ್ಯನವರು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು, ಫಸ್ಟು ಆ ಸೈಟ್ಗಳನ್ನು ಸರೆಂಡರ್ ಮಾಡಬೇಕು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿನ ಇಟ್ಕೊಂಡು, ಸರ್ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಸರ್, ಈ ಒಂದು 16 ಸೈಟು ನಿಮ್ಗೆ ಏನಕ್ಕೆ ಬೇಕು ಸರ್ ಹೇಳಿ ಸರ್? ನಿಮ್ಮ ಏನಿದೆಯಲ್ಲ, ನಿಮ್ಮ ವರ್ಚಸ್ಸು ಅನ್ನೋದು, ನಿಮ್ಮ ವ್ಯಕ್ತಿತ್ವ ಅನ್ನೋದು ಈ ಒಂದು 16 ಯಕಶ್ಚಿತ್ ಸೈಟ್ಗಳ ಮುಖಾಂತರಕ್ಕೆ ಕಳ್ಕೊಳ್ಳೋಂಥಷ್ಟು ಸಣ್ಣದಲ್ಲ ಅದು. ನೀವೊಂದು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪಾಲಿಟಿಷಿಯನ್, ನೀವು ಮಾಸ್ ಲೀಡರು, ನೀವು ಈ ರಾಜ್ಯದ ಮುಖ್ಯಮಂತ್ರಿ. ನೀವಿವತ್ತು ಈ ಒಂದು ಪ್ರಕರಣ ನಿಮ್ಮ ಕುಟುಂಬದ ಮೇಲೇ ಬಂದಿರೋದ್ರಿಂದ, ಈ ಒಂದು ಪ್ರಶ್ನೆಗಳು ನಿಮ್ಮ ಕುಟುಂಬದ ಮೇಲೆ ಎದ್ದಿರೋದ್ರಿಂದ ನೀವು ಅದನ್ನು, ನಾನೇ ನಿಮ್ಮ ಹತ್ರ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ಫಸ್ಟ್ ಸೈಟನ್ನು ಸರೆಂಡರ್ ಮಾಡಿ, ಅದ್ರ ಮುಖಾಂತರವಾಗಿ ಒಂದು ನ್ಯಾಯಸಮ್ಮತವಾದಂತಹ ತನಿಖೆಗೆ ನೀವು ಆದೇಶವನ್ನು ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಸಣ್ಣ ಒಂದು ರಿಪೋರ್ಟ್ ಬಂತು ಅಂತ ಹೇಳಿದರೆ ಓದ್ಬಿಟ್ಟು ಆ್ಯಕ್ಷನ್ ತೊಗೊಳ್ಳೋಂಥವ್ರು, ಅಂಥ ಮೇಲ್ಪಂಕ್ತಿನ ಹಾಕ್ಕೊಟ್ಟಿರುವಂಥವ್ರು ಇದ್ದಾರೆ. ಇವತ್ತು ಪತ್ರಿಕೆಗಳಲ್ಲಿ, ಇದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕಳೆದ 15 ದಿನಗಳಿಂದ ಇಷ್ಟು ಜೋರಾಗಿ ಅದರ ಬಗ್ಗೆ ಕ್ಯಾಂಪೇನ್ ನಡೀತಾ ಇದ್ರೂ ಕೂಡ, ದಾಖಲೆ ಸಮೇತ ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡಿದ್ರೂ ಕೂಡ ನೀವು ಅದಕ್ಕೆ ಜಗತ್ತೇ ಇಲ್ಲ ಅಂತಂದರೆ, ನೀವು ಜನಾಭಿಪ್ರಾಯ ಪತ್ರಿಕೆ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು, ಅದ್ರ ಮುಖಾಂತರ ವ್ಯಕ್ತವಾಗುವಂಥದ್ದು ಜನಾಭಿಪ್ರಾಯನೇ. ಇವತ್ತು ಮಾಧ್ಯಮಗಳಿಗೆ ಇಷ್ಟೆಲ್ಲ ದಾಖಲೆ ಬರ್ತಾಯಿದೆ ಅಂತಂದರೆ ಇಲ್ಲಿ ಇಷ್ಟು ಅಕ್ರಮ ನಡೆದಿರೋದ್ರಿಂದಲೇ ದಾಖಲೆ ಬರ್ತಾಯಿದೆ. ಯಾರೋ ಲ್ಯಾಂಡ್ ಲೂಸರಿಗೆ ಸೇರಿದಂತಹ ಜಾಗಗಳು, ಅದನ್ನು ಯಾರೋ ಬೇರೆ ರೀತಿಯಲ್ಲಿ ಹೊಡ್ಕೊಂಡಿದ್ದಾರೆ. ಇಷ್ಟಾಗಿಯೂ ಕೂಡ ನೀವು ಅದಕ್ಕೆ ಜಗುತ್ತಾ ಇಲ್ಲ, ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನು ಸರ್ ಅರ್ಥ? ನಿಮ್ಮ ವ್ಯಕ್ತಿತ್ವ, ನಿಮ್ಮ ವರ್ಚಸ್ಸಿಗಿಂತ ಈ ಸೈಟ್ ದೊಡ್ಡದಾಯ್ತಾ ಸರ್? ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.